ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಭಾರತೀಯ ನೌಕಾಪಡೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ. ಯಾರು ಇಂದು ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಏನು ಅಂದರೆ, ಹುದ್ದೆಗಳ ವಿವರಗಳನ್ನು ಮೊದಲ ಅರ್ಧ ಭಾಗದಲ್ಲಿ ನೀಡಿ, ಕೊನೆಯ ಅರ್ಧ ಭಾಗದಲ್ಲಿ ಹುದ್ದೆಗಳ ವೆಬ್ಸೈಟ್ಗೆ ನೇರ ಪ್ರವೇಶ ಮಾಡಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಆಗಿದೆ. ಇದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಡಲೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಇಂದಿನ ನೇಮಕಾತಿ ವಿಷಯ ಬಂದು ನಾನು ಹೇಳಿದೆ, ಭಾರತೀಯ ಸೇನೆಯಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಅಂದರೆ ಪದವೀಧರರಾಗಿದ್ದರೆ ಸಾಕು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ನೇಮಕಾತಿ ಇಲಾಖೆ ಬಂದು ಭಾರತೀಯ ನೌಕಾಪಡೆ ಅಂತ ಕರೀತಾರೆ. ಹುದ್ದೆಯ ಹೆಸರು ಬಂದು ಟೆಕ್ನಿಕಲ್ ಬ್ರಾಂಚ್ ಎಜುಕೇಷನ್ ಬ್ರಾಂಚ್, ಎಕ್ಸಿಕ್ಯೂಟಿವ್ ಬ್ರಾಂಚ್ ಅಂತ 3 ಥರದ ಹುದ್ದೆಗಳನ್ನು ಕರೆದಿದ್ದಾರೆ. ಒಂದು ಟೆಕ್ನಿಕಲ್ ಬ್ರಾಂಚ್, ಎಜುಕೇಷನ್ ಬ್ರಾಂಚ್, ಎಕ್ಸಿಕ್ಯೂಟಿವ್ ಬ್ರಾಂಚ್ ಅಂತ 3 ಥರದಂಥ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳು ಬಂದು 260 ಹುದ್ದೆಗಳಿದೆ. ಇದಕ್ಕೆ ವಿದ್ಯಾರ್ಹತೆ ಬಂದು BTech, BE, MBA, BSc, BCom, MCA, MSc, MTech ಅನ್ನು ಕೇಳಿದ್ದಾರೆ. ಇದಕ್ಕೆ ವಯಸ್ಸಿನ ಮಿತಿ ಬಂದು ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ. ಆಯಾ ಹುದ್ದೆಗಳಿಗೆ ಅಂತಂದ್ರೆ ಏನು ಅನ್ನೋದನ್ನ ನಾನು ವೆಬ್ಸೈಟ್ ಮೂಲಕ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಈ ಹುದ್ದೆ ನಿಜನೋ ಸುಳ್ಳು ಅಂತ ಹೇಳಿದಿಲ್ಲ, ಅಲ್ಲಿ ನಿಮಗೆ ಇದರ ಮಾಹಿತಿಯನ್ನು ಕೊಡ್ತೇನೆ. ನಂತರದಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನೇಮಕಾತಿ ವಿಧಾನ ಬಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ದಾಖಲೆ ಪರಿಶೀಲನೆ ಮಾಡಿ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 24 ಫೆಬ್ರವರಿ 2026, ಅಂದರೆ 1.5 ತಿಂಗಳ ಕಾಲ ಅವಕಾಶ ಇದೆ. ಅಪ್ಲಿಕೇಶನ್ಗಳ ಹಾಕ್ಬೋದು. ಇದಕ್ಕಾಗಿ ನೀವು ಯೂಸ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಬಂದು ವೆಬ್ಸೈಟ್ ಡೀಟೇಲ್ ಬಂದು ಈ ಥರ ಇದೆ: www.joinindiannavy.gov.in ಅಂತ ಹೇಳ್ತಾರೆ. ಮತ್ತೆ ಯಾಕೆ ತಡ ಮಾಡೋದು, ಎಂದಿನಂತೆ ನಿಮ್ಮ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ವೆಬ್ ಬ್ರೌಸರಲ್ಲಿ ನೀವು ಗೂಗಲ್ ಸರ್ಚ್ ಇಂಜಿನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ನನ್ನ ಕಂಪ್ಯೂಟರ್ ಸ್ಕ್ರೀನಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಬಂದಿದೆ. ಇಲ್ಲಿ ನಮಗೆ ಬೇಕಾಗಿರೋ ವೆಬ್ಸೈಟ್ ಬಂದು ಜಾಯಿನ್ ಇಂಡಿಯನ್ ನೇವಿ ಅಂತ ಕೊಟ್ಟರೆ ಸಾಕು, ಇಲ್ಲೊಂದು ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಡಿಯನ್ ನೇವಿಯ ಒಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನಾವು ಹೊರಟೋಗ್ತೀವಿ ಜಾಯಿನ್ ಇಂಡಿಯನ್ ನೇವಿಯ ಅಧಿಕೃತವಾದಂಥ ವೆಬ್ ಪುಟಕ್ಕೆ ನಾವು ಹೊರಟೋಗ್ತೀವಿ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಂಡಿಯನ್ ನೇವಿಯ ಅಧಿಕೃತವಾದಂಥ ಒಂದು ವೆಬ್ ಪುಟ. ಇಲ್ಲಿ ಸಾಕಷ್ಟು ನೇವಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಬಹಳಷ್ಟು ವರ್ಷಗಳ ಕನಸು ನಿಮ್ಮದು ಇಂಡಿಯನ್ ನೇವಿ ಆಗಿದ್ದರೆ ಈಗ ಈ ಸುವರ್ಣ ಅವಕಾಶ ಬಂದಿದೆ. ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳಿದ್ರೆ, ಜಾಯಿನ್ ಇಂಡಿಯನ್ ನೇವಿ ವೆಬ್ಸೈಟಿಗೆ ಬರ್ತಾ ಇದ್ದಂಗೆ ನೀವು ನೋಡ್ಬೋದು, ಇಲ್ಲೊಂದು ಸ್ಕ್ರಾಲರ್ ಹೋಗ್ತಾ ಇದೆ. ಈ ಸ್ಕ್ರಾಲರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೋಡ್ತಾ ಇದ್ರೆ ನೀವು 2 ಪುಟದ ನೋಟಿಫಿಕೇಶನ್ ಇದೆ. ಈ ನೋಟಿಫಿಕೇಶನಲ್ಲಿ ನಿಮಗೆ ಬೇಕಾಗಿರೋಂಥ ಸಂಬಂಧಪಟ್ಟಂಥ ಯಾವ ಡಿಗ್ರಿಗೆ ಏನು ಪೋಸ್ಟ್ಗಳಿದೆ, ಎಷ್ಟೆಷ್ಟು ಹುದ್ದೆಗಳಿದೆ, ಇದಕ್ಕೆ ನೀವು ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ನಿಮ್ಮ ಕ್ವಾಲಿಫಿಕೇಶನ್ ಜೊತೆಯಲ್ಲಿ ಪರ್ಸೆಂಟೇಜ್ ಎಷ್ಟಿರಬೇಕು ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ಈ 2 ಪುಟದಲ್ಲಿ ಕೊಟ್ಟಿದ್ದಾರೆ. ಈ 2 ಪುಟವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ ನಂತರವೇ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೇಕಾಗತ್ತೆ. ಮತ್ತೆ ನಾನೀಗ ಜಾಯಿನ್ ಇಂಡಿಯನ್ ನೇವಿ ವೆಬ್ಸೈಟಿಗೆ ಬರ್ತಾ ಇದ್ದೀನಿ. ಅಪ್ಲಿಕೇಶನ್ ಎಲ್ಲ ಹಾಕೋದಿದೆ ಅಂದರೆ ನೋಡ್ಬೋದು ನೀವು ಇಲ್ಲಿ ಕಾರ್ನರಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ, ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಮಗೆ ಮತ್ತೊಂದು ವಿಂಡೋ ಅಪಿಯರ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆ. ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕರ್ನಾಟಕ ಸ್ಟೇಟಲ್ಲಿ ನಾವಿದ್ದೀವಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರದಲ್ಲಿ ಟೈಪ್ ಮಾಡಿ ನಂತರ ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಹೊರಟೋಗುತ್ತೆ. ಆ ನೆಕ್ಸ್ಟ್ ಪೇಜಲ್ಲಿ ಅವ್ರು ಕೇಳುವಂಥ ಡೀಟೇಲ್ಸ್ಗಳನ್ನು ಕೊಡ್ತಾ ಹೋದರೆ ಸಾಕು, ನಿಮ್ಮ ಅಪ್ಲಿಕೇಶನ್ಗಳನ್ನು ಈಸಿಯಾಗಿ ಮೊಬೈಲ್ ಥ್ರೂನೇ ನೀವು ಅಪ್ಲಿಕೇಶನ್ಗಳು ಹಾಕೊಳ್ಬೋದು. ನೋಡ್ತಾ ಇದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಅಪ್ಲೈ ಟು ಜಾಯಿನ್ ಇಂಡಿಯನ್ ನೇವಿ ಅಂತ ಇದೆ. ಸೊ ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ. ಆಮೇಲೆ ನಿಮ್ಮ ಫೋಟೋ ID ನಂಬರ್ ಕೇಳ್ತಾ ಇದೆ, ಅಂದರೆ ಆಧಾರ್ ಕಾರ್ಡು. ಸೊ ಇದನ್ನೆಲ್ಲ ಡೀಟೇಲ್ಸನ್ನು ಕೊಟ್ಟು ನೆಕ್ಸ್ಟ್ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸೇವ್ ಅಂತ ಕೊಟ್ಟರೆ ಸಾಕು. ಪೇಜ್ ಸ್ಟೆಪ್ 1ಗೆ ನಾವು ಬರ್ತೀವಿ. ಅಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಎಲ್ಲ ಕೇಳ್ತದೆ, ಅದನ್ನೆಲ್ಲ ಕೊಟ್ಕೊಂಡು ನಾವು ಅಪ್ಲಿಕೇಶನ್ಗಳನ್ನು ಈ ರೀತಿಯಾಗಿ ಆನ್ಲೈನ್ನಲ್ಲೇ ಉಚಿತವಾಗಿ ಹೇಳ್ಕೊಡೋದು, ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಯಾವುದು ಅಂದರೆ ಅದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳನ್ನು ಕೊಡೋದು. ಈ ಉದ್ಯೋಗದ ಸುದ್ದಿ ಸತ್ಯನೋ ನೈಜನೋ ಸುಳ್ಳೋ ನಿಖರನೋ ಅಂತ ನೇರವಾಗಿ ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕನೇ ತೋರಿಸ್ಕೊಡ್ತೀನಿ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು
ಕೊಟ್ಟಂಥ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ಕಮೆಂಟ್ ಬಾಕ್ಸ್ ಯಾವಾಗಲೂ ನಿಮ್ಮದೇ. ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಉತ್ತರವನ್ನು ಪಡ್ಕೊಳ್ಬೋದು. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟು ಸಮಯ ನಾನು ಕೊಟ್ಟಂಥ ಮಾಹಿತಿಗಳನ್ನು ವಾಚ್ ಮಾಡಿದ್ದೆ ಧನ್ಯವಾದಗಳನ್ನು ತಿಳಿಸ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.